ಹಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ y ಈಕ್ವಲ್ಸ್ ಟು 2 ಇಂಟು ಎಕ್ಸ್ ರೇಸ್ ಟು 3 ಇಂಟು ಎಕ್ಸ್ ಇದೆ. ಡಿಫ್ರೆನ್ಷಿಯೇಟ್ ಮಾಡಿ ಎಕ್ಸ್ ಈಕ್ವಲ್ಸ್ ಟು 1 ವ್ಯಾಲ್ಯೂ ಹಾಕಬೇಕಂತ ಹೇಳಿದ್ದಾರೆ. ಡಿ ವೈ ಬೈ ಡಿ ಎಕ್ಸ್ ಹುಡ್ಕೋದಕ್ಕೆ ಅಂದಿದ್ದಾರೆ. ಸೊ y ಈಕ್ವಲ್ಸ್ ಟು ಫಸ್ಟಿಗೆ y ಈಕ್ವಲ್ಸ್ ಟು 2 ಇಂಟು ಎಕ್ಸ್ ಟು 3 ಎಕ್ಸ್ ರೇಸ್ ಟು 3 ಇಂಟು ಎಕ್ಸ್ ಇದೆ. ಸೊ ಬೇಸಿಕ್ ರೂಲ್ ಏನಿದೆ ಅಂದರೆ, ಯಾವಾಗಾದರೂ ವೇರಿಯಬಲ್ ರೇಸ್ ಟು ವೇರಿಯಬಲ್ ಇಲ್ಲಾಂದರೆ ನ್ಯೂಮರಿಕಲ್ ರೇಸ್ ಟು ವೇರಿಯಬಲ್ ಏನಾದರೂ ಇದ್ದರೆ ಅವಾಗ ಮಾತ್ರ ಇದ್ರ ಲಾಗ್ ತಗೋರಿ. ಲಾಗ್ y ಈಕ್ವಲ್ಸ್ ಟು ಲಾಗ್ 2 ಎಕ್ಸ್ ರೇಸ್ ಟು 3 ಇಂಟು ಎಕ್ಸ್. ಸೊ ಇಲ್ಲಿ ಲಾಗಿನ್ ಪ್ರಾಪರ್ಟಿ ಹಾಕ್ತಿದ್ದೇನೆ, ಇನ್ನೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ಲಾಗ್ 2 ಇದು ನ್ಯಾಚುರಲ್ ಲಾಗ ಎಟ್ ದ ಬೇಸ್ ಆಫ್ ಇ. ಲಾಗ್ ಎಕ್ಸ್ ರೇಸ್ ಟು 3 ಇಂಟು ಎಕ್ಸ್. ಓಕೆ, ಇದು ಲಾಗ್ y. ಸೊ ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಬೈ y ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಟು, ಇದರದ್ದು ವ್ಯಾಲ್ಯೂ 0 ಆಗುತ್ತೆ ಯಾಕಂದರೆ ಕಾನ್ಸ್ಟೆಂಟ್ ಇದೆ ಪ್ಲಸ್. ಇದರದ್ದು ಏನಾಗುತ್ತೆ 3x ಮುಂದೆ ಬರುತ್ತೆ. ಇದೊಂದು ಸ್ಟೆಪ್ ಬರೀಲಿಲ್ಲ ನಾನು, ಇದನ್ನು ನೆಕ್ಸ್ಟ್ ಸ್ಟೆಪ್ನಲ್ಲಿ ನೋಡಿ. ಇದು 3x ಬರುತ್ತೆ, ಆಮೇಲೆ ಲಾಗ್ x ಆಗುತ್ತೆ. ಸೊ ಇಟ್ ವಿಲ್ ಬಿ ಲೈಕ್ ದಿಸ್. ಸೊ 3 ಹೊರಗೆ ತೊಗೊಂಡೇನಿ, ಎಕ್ಸಿನ ಡಿಫ್ರೆನ್ಸಿಯೇಷನ್ 1, ಲಾಗ್ ಹಾಗೆ ಇಟ್ಟಿದ್ದೀನಿ, ಪ್ಲಸ್ ಲಾಗಿನ್ ಡಿಫ್ರೆನ್ಸಿಯೇಷನ್ 1 ಬೈ ಎಕ್ಸ್, ಎಕ್ಸ್ ಹಾಗೆ ಕಾನ್ಸ್ಟೆಂಟ್ ಇಟ್ಟಿದ್ದೇನೆ. ಸೊ ದಿಸ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ y ಡ್ಯಾಶ್ ಅಂದರೆ ಡಿ ವೈ ಬೈ ಡಿ ಎಕ್ಸ್. ಸೊ 1 ಡಿವೈಡೆಡ್ ಬೈ y ಡ್ಯಾಶ್ ಈಕ್ವಲ್ಸ್ ಟು 3 ಮಲ್ಟಿಪ್ಲೈಡ್ ಲಾಗ್ ಎಕ್ಸ್ ಪ್ಲಸ್ 1. ಓಕೆ, ಸೊ ಇದೇನಾಗುತ್ತೆ y ಡ್ಯಾಶ್ ಈಕ್ವಲ್ಸ್ ಟು y ವ್ಯಾಲ್ಯೂ ಇಲ್ಲಿ ಇಲ್ಲಿ 3y ಅಂತ ಬರೀತೀನಿ, ಇದು ಲಾಗ್ ಎಕ್ಸ್ ಪ್ಲಸ್ 1. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು 3. y ವ್ಯಾಲ್ಯೂ 2 ಇಂಟು ಎಕ್ಸ್ ರೇಸ್ ಟು 3 ಇಂಟು ಎಕ್ಸ್ ಇದೆ. ಸೊ ಇಟ್ ವಿಲ್ ಬಿ 2 ಇಂಟು ಎಕ್ಸ್ ರೇಸ್ ಟು 3 ಇಂಟು ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ 1. ಸೊ ಇವಾಗ ಎಕ್ಸಿನ ವ್ಯಾಲ್ಯೂ 1 ಹಾಕಿದರೆ it will be equals to y dash equals to 3 2 ಇಂಟು ಇಲ್ಲಿ 1 ಬರುತ್ತೆ, ಇಲ್ಲಿ 3 ರೇಸ್ ಟು 1 ರೇಸ್ ಟು 3 ಇಂಟು 1 ಆಗುತ್ತೆ, ಬ್ರ್ಯಾಕೆಟ್ ಕಂಪ್ಲೀಟ್. ಇಲ್ಲಿ ಲಾಗ್ 1 ಆಗುತ್ತೆ ಪ್ಲಸ್ 1. ಲಾಗ್ ಎಟ್ ದ ಬೇಸ್ ಆಫ್ ಇ, ನ್ಯಾಚುರಲ್ ಲಾಗ್ 1 ಇನ್ ವ್ಯಾಲ್ಯೂ 0 ಇರುತ್ತೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ 1. ಇದೇನಾಗುತ್ತೆ 3 2 ಇಂಟು ಇದು 1 ಇದೆ. ಸೊ 1 ಇಂಟು 1 ಇದೆ. ಸೊ ಲಾಸ್ಟಿಗೆ ಆನ್ಸರ್ 6 ಆಗುತ್ತೆ. ಸೊ y ಡ್ಯಾಶ್ ಈಕ್ವಲ್ಸ್ ಟು 6. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಶೇರ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.